ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಜಗದ್ಗುರುಗಳ ವರ್ಧಂತಿ ಹಾಗೂ ಪೀಠಾರೋಹಣ ರಜತ ಮಹೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ. ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಜಗದ್ಗುರು ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಪೀಠಾರೋಹಣದ ರಜತ ಮಹೋತ್ಸವ ಹಾಗೂ ಜಗದ್ಗುರುಗಳ ವರ್ಧಂತಿ ಮಹೋತ್ಸವದ ಅಂಗವಾಗಿ ಹರಿಹರಪುರದ ಶ್ರೀ ಅಭಿನವ ರಾಮಾನಂದ ಸರಸ್ವತಿ ಪದವಿ ಕಾಲೇಜಿನಲ್ಲಿ ರಕ್ತದಾನಿಗಳು ವಾಟ್ಸ್ಆಪ್ ಗ್ರೂಪ್ ಶೃಂಗೇರಿ, ಶ್ರೀ ಸದ್ಗುರು ಸೇವಾ ಸಮಿತಿ, ತಾಲೂಕು ಬ್ರಾಹ್ಮಣ ಮಹಾಸಭಾ ಕೊಪ್ಪ, ಸನ್ನಿಧಿ ಕಂಪ್ಯೂಟರ್ಸ್ ಮತ್ತು ವಿಪ್ರ ಮಹಿಳಾ ವೇದಿಕೆ ಕೊಪ್ಪ ಮತ್ತು ಹಲವು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಬೆಳಗ್ಗೆ 10 ಗಂಟೆಯಿಂದ ಆರಂಭವಾದ ಶಿಬಿರದಲ್ಲಿ ಸುಮಾರು 26 ಯೂನಿಟ್ಗಳಷ್ಟು ರಕ್ತ ಸಂಗ್ರಹವಾಗಿದೆ. ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಹರಿಹರಪುರ ಜಗದ್ಗುರುಗಳ ಆಪ್ತ ಸಹಾಯಕರಾದ ವೇದ ಬ್ರಹ್ಮಶ್ರೀ ರಘುನಾಥ ಶಾಸ್ತ್ರಿಗಳು, ರಕ್ತದಾನದಂತಹ ಮಹತ್ ಕಾರ್ಯ ಈ ಶುಭ ದಿನ ಆಯೋಜನೆ ಮಾಡಿದ್ದು ತುಂಬಾ ಖುಷಿಯಾಗಿದೆ. ಎಲ್ಲರೂ ರಕ್ತದಾನ ಮಾಡಬೇಕು, ಅದರಿಂದ ಅನೇಕ ಪ್ರಯೋಜನಗಳಿವೆ ಹಾಗೂ ಜೀವದಾನ ಮಾಡಿದ ಪುಣ್ಯ ಸಿಗುವುದು. ಇಂತಹ ಪುಣ್ಯದ ಶಿಬಿರವನ್ನು ಆಯೋಜಿಸಿದ ಆಯೋಜಕರಿಗೆ ಶುಭವಾಗಲಿ ಎಂದು ಆಶಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಮಠದ ಕೃಷ್ಣಶಾಸ್ತ್ರಿಗಳು, ಕಾಲೇಜಿನ ಪ್ರಾಂಶುಪಾಲೆ ಶಿಲ್ಪ, ಗಿರೀಶ್ ಉಳುವೆ, ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯರಾದ ಸಮಂತ, ಶೃಂಗೇರಿ ರಕ್ತದಾನಿ ವಾಟ್ಸ್ಆಪ್ ಗ್ರೂಪ್ನ ಪ್ರಮುಖರಾದ ಪ್ರಶಾಂತ್, ವಿಪ್ರ ಮಹಿಳಾ ವೇದಿಕೆಯ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ಜಗದ್ಗುರುಗಳ ವರ್ಧಂತಿ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅನೇಕ ಸಂಘ ಸಂಸ್ಥೆಗಳು, ಮುಖ್ಯವಾಗಿ ರಕ್ತದಾನಿ ಶೃಂಗೇರಿ ರಕ್ತದಾನಿ ವಾಟ್ಸ್ಆಪ್ ಬಳಗ ಮತ್ತು ಸದ್ಗುರು ಸೇವಾ ಸಮಿತಿ, ಹಾಗೆ ವಿಪ್ರ ವನಿತಾ ಸಂಘ, ಹಾಗೆ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು, ಇದನ್ನು ಗುರುಗಳ ಪ್ರೀತ್ಯರ್ಥವಾಗಿ ಮಾಡಬೇಕು ಅಂತ ಹೇಳಿ ಸಂಕಲ್ಪಿಸಿರುವುದು ಅತ್ಯಂತ ಸಂತೋಷಕರವಾದ ವಿಷಯ, ಶ್ಲಾಘನೀಯಕರವಾದಂಥ ವಿಷಯ. ಬಹುಶಃ ಸಮಯ ತುಂಬ ಕಮ್ಮಿ ಆಯೋಜನೆ ಮಾಡಲಿಕ್ಕೆ ಸಿಕ್ಕಿರುವಂಥದ್ದು. ಆದರೂ ಸಹ ಒಳ್ಳೆಯ ಕಾರ್ಯ ಯಾವಾಗಲೂ ಯಶಸ್ವಿಯಾಗಿ ನಡೆಯಲೇಬೇಕು. ರಕ್ತದಾನ ಮಾಡುವಂತಹದ್ದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ವಿಷಯ. ಯಾವುದೇ ವಿಷಯ ದಾನ ಅಂತ ಬಂದಾಗ ಅದು ತುಂಬ ಉತ್ಕೃಷ್ಟವಾಗಿರುತ್ತೆ. ಯಾಕಂದರೆ ಅದರಲ್ಲಿ ವ್ಯವಹಾರ ಇರುವುದಿಲ್ಲ. ಒಬ್ಬರಿಗೊಬ್ಬರು ಉಪಕಾರ ಮಾಡಿಕೊಳ್ಳಬೇಕು. ಸಮಾಜದಲ್ಲಿ ತಂದೆ ಒಳ್ಳೆಯ ವಿದ್ಯೆಯನ್ನು ಕಲಿಸಿ ಮಕ್ಕಳಿಗೆ ಉಪಕಾರವನ್ನು ಮಾಡಬೇಕು. ಮಕ್ಕಳು ದೊಡ್ಡವರನ್ನು ಗೌರವಿಸಿ ಅವರಿಗೆ ಬೇಕಾಗಿರುವಂತಹ ವಿಷಯಗಳನ್ನು ನೋಡಿಕೊಂಡು ಉಪಕಾರ ಮಾಡಬೇಕು. ಹಾಗೆ ಸಮಾಜದಲ್ಲಿ ಪರಸ್ಪರ ಉಪಕಾರ ಮಾಡಿಕೊಳ್ಳುತ್ತಾ ಜೀವನವನ್ನು ಸಾಗಿಸಬೇಕು. ಇದು ಸನಾತನ ಭಾರತೀಯ ಸಂಸ್ಕೃತಿ. ನಮ್ಮ ಋಷಿ ಪರಂಪರೆ ಇದನ್ನೇ ನಮಗೆ ಹೇಳಿಕೊಟ್ಟಿರೋದು. ಉಪಕಾರವಿಲ್ಲದಿದ್ದರೆ ಜನ್ಮ ವ್ಯರ್ಥವಾಗುತ್ತೆ. ನಮ್ಮಿಂದ ಯಾರಿಗೂ ಉಪಕಾರ ಆಗಲಿಲ್ಲ ಜೀವನದಲ್ಲಿ ಅಂದರೆ ಅವನು ಒಂದು ಕಲ್ಲು ಬಂಡೆನೂ ಒಂದು ಬಹುಶಃ ಕಲ್ಲು ಬಂಡೆಯಿಂದನಾದರೂ ಏನಾದರೂ ಉಪಯೋಗ ಆಗುತ್ತೇನೋ. ಒಂದೊಂದ್ಸಲ ಗ್ರಹದೊಳಗೆ ಇರುತ್ತಲ್ಲ, ಆ ಥರನಾದರೂ ಉಪಯೋಗ ಆಗುತ್ತೆ. ಆದರೆ ಆ ಮನುಷ್ಯನಿಂದ ಏನೂ ಉಪಯೋಗ ಆಗುವುದಿಲ್ಲ. ಹಾಗಾಗಿ ಉಪಕಾರವೇ ಮಾನವ ಜೀವನಕ್ಕೆ ಸಂಪೂರ್ಣತೆಯನ್ನು ತರುವಂಥದ್ದು. ಅಂತಹ ಒಂದು ವಿಷಯದಲ್ಲಿ ಬೇರೆ ಬೇರೆ ವಸ್ತುಗಳು ಎಲ್ಲಿ ಬೇಕಾಗಿ ಸಿಗ್ಬೋದು, ಆದರೆ ರಕ್ತ ಸಿಗಬೇಕು ಅಂತ ಹೇಳಿದರೆ ಮನುಷ್ಯರು ಸ್ವಯಂ ಇಚ್ಛೆಯಿಂದ ಮುಂದೆ ಬಂದು ಕೊಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಏರ್ಪಡಿಸಿರುವಂತಹ ರಕ್ತದಾನ ಶಿಬಿರ ಅತ್ಯಂತ ಒಂದು ಅದ್ಭುತವಾದಂತಹ ಯೋಜನೆ. ಇದನ್ನು ಅನೇಕ ವರ್ಷಗಳಿಂದ, ಸುಮಾರು 7-8 ವರ್ಷಗಳಿಂದ ರಕ್ತದಾನಿ ವಾಟ್ಸ್ಆಪ್ ಬಳಗ, ಈ ಹೆಸರು ಕೇಳಿದ್ರೆ ಒಂಥರ ಇತ್ತು ಈ ಥರ, ಆದರೆ ಅವರ ಪರಿಶ್ರಮ ಈ ಒಂದು ಹೆಸರಿನಲ್ಲಿ ಗೊತ್ತಾಗ್ತಾ ಇದೆ. ವಾಟ್ಸ್ಆಪ್ ಅಂತ ಒಂದು ಮೀಡಿಯಾದ ಮುಖಾಂತರ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರಿಗೂ ವಿಷಯವನ್ನು ತಿಳಿಸಿ ಆ ಪ್ರದೇಶಕ್ಕೆ ಬರುವ ಹಾಗೆ ಮಾಡಿ ರಕ್ತ ಸಂಗ್ರಹ ಮಾಡಿ, ಬಹಳ ದೊಡ್ಡ ವಿಷಯ ಇದೆಲ್ಲ. ಆ ರಕ್ತವನ್ನು ಪುನಃ ಪರಿಶೀಲಿಸಿ ಯಾರಿಗೆ
ಬೇಕು ಅವರಿಗೆ ತಲುಪಿಸುವಂಥದ್ದು. ಇದೆಲ್ಲವೂ ತುಂಬ ದೊಡ್ಡದಾದಂತಹ ವಿಷಯ, ಸಾಮಾನ್ಯ ವಿಷಯ ಅಲ್ಲ ಇದು. ಎಷ್ಟೊಂದು ಜನ ಸರಿಯಾದ ಸಮಯಕ್ಕೆ ರಕ್ತ ಸಿಗದೆ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಲೆಕ್ಕಕ್ಕೆ ಇಲ್ಲ. ಹಾಗಾಗಿ ಆರೋಗ್ಯವಂತರಾದಂತಹ ಎಲ್ಲರೂ ಸಹ ತಮಗೇನು ನಷ್ಟ ಇಲ್ಲದೆ ಇರುವ ರೀತಿಯಲ್ಲಿ ಇಷ್ಟೇ ಪ್ರಮಾಣದಲ್ಲಿ ರಕ್ತವನ್ನು ನಾವು ಕೊಡ್ತಾ ಹೋದರೆ ಅದು ಯಾರದ್ದೋ ಜೀವ ಉಳಿಸಿದರೆ ಅದಕ್ಕಿಂತ ನಮಗೆ ಜೀವನದಲ್ಲಿ ಬೇಕಾಗಿದ್ದೇನಿರುತ್ತೆ. ಹಾಗಾಗಿ ಅಂತಹ ಒಂದು ಅದ್ಭುತವಾದಂತಹ ಈ ಶಿಬಿರವನ್ನು ಇಲ್ಲಿ ಏರ್ಪಾಡು ಮಾಡಿದ್ದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇಲ್ಲಿ ಧನ್ಯವಾದವನ್ನು ನಾವು ಹೇಳಬೇಕು. ಮಕ್ಕಳೇ, ಜೀವನದಲ್ಲಿ ನಾವು ಉಪಕಾರ ಮಾಡ್ತಾ ಬದುಕಬೇಕು, ಯಾರಿಗೂ ತೊಂದರೆ ಮಾಡ್ತಾ ಬದುಕಬಾರ್ದು. ನಾವಿರೋದ್ರಿಂದ ಮನೆಯಲ್ಲೇ ತೊಂದರೆ, ಸಮಾಜದಲ್ಲೇ ತೊಂದರೆ ಅಂತ ಅನಿಸ್ಕೊಳ್ಳಬಾರ್ದು. ಹಾಗಾಗಿ ಈ ಒಂದು ಶಿಬಿರ ನಮ್ಮ ಪರಮಗುರುಗಳ ಸ್ಮರಣಾರ್ಥದಲ್ಲಿರುವಂತಹ ಈ ಒಂದು ಕಾಲೇಜಿನಲ್ಲಿ ನಡೀತಾ ಇರುವಂತಹದ್ದು ಮಕ್ಕಳೆಲ್ಲರಿಗೂ ಒಂದು ಸ್ಫೂರ್ತಿಯಾಗಲಿ ಅಂತ ಬಯಸುತ್ತಾ, ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಸಂದೇಶ ಸಿಗ್ತಾ ಇದೆ ಈ ಒಂದು ರಕ್ತದಾನ ಶಿಬಿರ. ಬಹುಶಃ ಇವತ್ತೆಲ್ಲ ಮಕ್ಕಳೇ ಜಾಸ್ತಿ ಕೊಡ್ತಾರೆ, ನಮ್ಗೆ ಗೊತ್ತಿಲ್ಲ. ಹೌದಾ? ರಕ್ತ ಕೊಡ್ಲಿಕ್ಕೆ ಬಂದಿದ್ದೀರಾ ನೀವೆಲ್ಲ? ಹೌದಾ? ಏನು ಭಯ ಏನಿಲ್ಲ. ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಏರ್ಪಡಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಎಲ್ಲರಿಗೂ ಗುರುಗಳ ಕೃಪೆಯಿಂದ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.